ಇವತ್ತಿನ ರಾಣಿ ಸೀರಿಯಲ್ ನೋಡೋದಂತೂ ತುಂಬಾ ನೋವಾಗುತ್ತೆ. ಏಕೆಂದರೆ ಒಂದು ಸಿಕ್ಕಾಪಟ್ಟೆ ಸಂಕಟ ಆಗುತ್ತೆ ನನಗಂತೂ ನಿಜವಾಗೂ. ಈ ಸ್ಟೋರಿ ಹೇಳೋಕ್ಕೂ ಅಷ್ಟೇ ನನಗೆ ಇವತ್ತು ತುಂಬಾ ನೋವಾಗುತ್ತೆ. ಏಕೆಂದರೆ ಕಾವೇರಿ ಕೂಡ ಜೈಲಿಗೆ ಹೋಗೋ ಟೈಮ್ ಹತ್ರ ಬಂದೇ ಬಿಡ್ತು. ಇನ್ನು ಬಾಲ ಮತ್ತು ತುಂಬ ನೊಂದ್ಕೊಳ್ತಾ ಇರ್ತಾನೆ. ವರ್ಧ ಬೇರೆ ಬಾಲನ್ನು ಅಟ್ಯಾಕ್ ಮಾಡಿ ಸಾಯಿಸ್ಬೇಕಂತ ಬೇರೆ ಡೀಲ್ ಕೊಟ್ಟಿದ್ದ ನಿನ್ನೆ ಸಂಚಿಕೆಯಲ್ಲಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇನ್ನೇನು ಇವತ್ತಿನ ಸಂಚಿಕೆ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಏನೇ ಡೌಟ್ಸ್ ಇದ್ದರೂ ಒಂದು ಕಮೆಂಟ್ ಹಾಕಿ. ಇನ್ನು ಇಲ್ಲಿ ಬಾಲ ಮತ್ತು ಗೂಗ್ಲ್ ಇಬ್ಬರು ಕೂತಿರೋದನ್ನ ನೋಡಿ ಅಬ್ಸರ್ವ್ ಮಾಡ್ತಾರೆ. ಯಾರೋ ಮಾತಾಡ್ದಂಗೆ ಆಯಿತು ಅಂಥೇಳಿ ಸತ್ಯಣ್ಣ ಬಂದ್ಬಿಟ್ಟು ಎಲ್ಲ ಕಡೆ ನೋಡ್ತಾ ಇರ್ತಾರೆ. ಸೊ ಇಷ್ಟೊತ್ತಿನಾಗ ಯಾರೋ ರೋಡಲ್ಲಿ ಹೋಗೋರು ಓಡಾಡ್ತಿರ್ತಾರೆ, ಬನ್ನಿರಿ ಅದೇನು ಆ ಥರ ನೋಡೋಕೆ ಹೋಗಿದ್ದೀರಂತ ಸರಳ ಕೂಡ ಕರೀತಾಳೆ. ಇನ್ನು ಸತ್ಯಣ್ಣ ಯಾರೋ ಮಾತಾಡ್ದಂಗೆ ಆಯಿತು ಕಣೆ ಅಂತ ಅದಕ್ಕೆ ಹೋದೆ ಅಂತೇಳಿ ಸತ್ಯಣ್ಣ ಕೂಡ ಹೇಳ್ತಾರೆ. ಇನ್ನು ಇವರಿಬ್ಬರು ಇಲ್ಲಿ ತಾಕೊಂಡಿರ್ತಾರೆ, ಒಂದು ಹತ್ರ ಬಚ್ಚಿಟ್ಕೊಂಡಿರ್ತಾರೆ ಗೂಗ್ಲಿನೂ ಬಾಲ ಇಬ್ಬರೂ. ಸೊ ಇನ್ನು ಮತ್ತೆ ಹೋಗಿ ಬಾಗ್ಲತ್ರ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಕಾವೇರಿ ಅಂತೂ ತುಂಬ ನೊಂದ್ಕೊಂಡು ಗೋಳಾಡ್ಕೊಂಡು, ಅಣ್ಣ ನನಗೆ ಒಂದೇ ಆಸೆ ನೆರವೇರಿಸ್ಕೊಳ್ಳೋಣ, ನಾನು ಜೈಲಿಗೆ ಹೋಗ್ತೀನಿ, ನನ್ನ ಮಗಳನ್ನ ಹಾಸ್ಟ್ಲಿಗೆ ಬಿಟ್ಬಿಡು ಅಣ್ಣ, ಇದೊಂದು ನೆರವೇರಿಸ್ಕೊಡು. ಇನ್ನೊಂದು ಆಸೆ ಏನು ಗೊತ್ತಾ, ನನ್ನ ಮಗಳನ್ನ ಹಾಸ್ಟೆಲ್ಗೆ ನೀನು ಅದಕ್ಕೆ ಇಬ್ಬರು ಕೂಡ ಕರ್ಕೊಂಡೋಗಿ ಅಂತ ಕೂಡ ಹೇಳ್ತಾಳೆ. ಏಕೆಂದರೆ ತಂದೆ ತಾಯಿ ಸ್ಥಾನದಲ್ಲಿ ನೀವು ಹೋಗಿ ಬಿಟ್ಟು ಬಂದರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳೋದನ್ನ ಬಾಲ ಎಲ್ಲ ಕೇಳಿಸ್ಕೊತಾನೆ. ಅದಾದಮೇಲೆ ಇನ್ನೊಂದು ಆಸೆ ಕೇಳ್ಕೊತಾಳೆ. ಹ್ಞೂ ಆಯ್ತಮ್ಮ ಕರ್ಕೊಂಡೋಗ್ತೀನಿ ಬಿಡಮ್ಮ, ಇನ್ನೇನು ನಿಮ್ಮ ಅಣ್ಣ ಪರ್ಮಿಷನ್ನು ಕೊಡೋದೇನು, ನೀನು ಪರ್ಮಿಷನ್ ಕೊಟ್ಟರೆ ಮುಗ್ದೋಯ್ತು, ನಿಮ್ಮ ಅಣ್ಣ ಏನು ಬೇಕಾದ್ರೂ ಮಾಡ್ತಾನೆ, ಹೋಗ್ತೀನಿ ಹೇಳಮ್ಮ ಅಂತ ಒಂಥರ ಮಾತಾಡ್ತಾ ಇರ್ತಾಳೆ ಸರಳ. ಸೊ ಅದಾದಮೇಲೆ ಇನ್ನೊಂದು ಆಸೆ ಕೂಡ ಕೇಳ್ಕೊತಾಳೆ. ಅಣ್ಣ ಕೊನೆ ಆಸೆ ಇದೊಂದು ನೆರವೇರ್ಸೋಣ ಅಂಥೇಳಿ. ಅದೇನು ಅಂತ ಹೇಳಮ್ಮ ಅಂತ ಹೇಳಿದಾಗ, ಅಣ್ಣ ನನಗೆ ರಾಣಿ ಹೊಟ್ಟೆ ಒಳಗಿದ್ದಾಗೂ ನನಗೆ ಅರಿಶಿನ ಕುಂಕುಮ ಬಾಗಿನ ಯಾವುದೇ ಅವಕಾಶ ಇರಲಿಲ್ಲ. ಮತ್ತು ನಾನು ಗಂಡನ ಮನೆಗೆ ಹೋಗಬೇಕಾದಾಗೂ ನನಗೆ ಅರಿಶಿನ ಕುಂಕುಮ ಬಾಗಿನ ಏನು ಯಾರೂ ಕೊಟ್ಟಿಲ್ಲ. ಸೊ ನಾನು ಮಾಡ್ಕೊಂಡಿರೋ ಹಣೆ ಬರ ಅದನ್ನು ನನಗೆ ಇವಾಗ ಹೋಗ್ಬೇಕಾದಾಗ ನನಗೆ ಬಾಗಿನ ತುಂಬಿ ಕಳಿಸ್ತೀಯ ಅಣ್ಣ ಅಂತೇಳಿ ಕೇಳ್ಕೊತಾಳೆ ಕಾವೇರಿ. ತುಂಬಾ ನೋವಾಗುತ್ತೆ ಈ ಮಾತಿಗಂತೂ. ಒಂದು ಹೆಣ್ಣಿಗೆ ಅರಿಶಿನ ಕುಂಕುಮ ಅನ್ನೋದು ಎಷ್ಟು ಮುಖ್ಯ ಅಲ್ವಾ. ಅದಕ್ಕೆ ಹೇಳೋದು ಯಾವತ್ತೂ ಯಾರು ಎಡವಬಾರ್ದು ಜೀವನದಲ್ಲಿ. ಎಲ್ಲರನ್ನೂ ದೊಡ್ಡವ್ರನ್ನ ಒಪ್ಪಿಸಿ ಲವ್ ಮಾಡಿದರೂ ಕೂಡ ಮದುವೆ ಮಾಡ್ಕೋಬೇಕು ಅನ್ನೋದು ನನಗೆ ಇದೊಂದು ನೋಡಿ ಅನ್ನಿಸ್ತು. ಸೊ ಇನ್ನೇನು ಬಾಲ ಅದನ್ನೆಲ್ಲ ಕೇಳಿಸ್ಕೊತಾನೆ. ಸೊ ಆಯ್ತಮ್ಮ ಅಂಥೇಳಿ ಸತ್ಯಣ್ಣ ಕೂಡ ಒಪ್ಕೊತಾರೆ. ಅಷ್ಟೇ ಅಲ್ವಾ ಬಿಡು, ನಾನಂತ ಪಾಪಿಷ್ಟ ಅಣ್ಣ, ನಿನಗೆ ಒಂದು ಒಡ್ಲು ದುಂಬಿ ಕಳಿಸೋ ಭಾಗ್ಯ ನನಗೆ ಸಿಕ್ಕಿದೆ ಅಂತಂದರೆ ನಾನು ಖಂಡಿತ ನಿನಗೆ ಒಡ್ಲು ದುಂಬಿ ಕಳಿಸ್ತೀನಿ, ಅಂದರೆ ಮಡ್ಲು ದುಂಬಿ ಕಳಿಸ್ತೀನಿ ನಿನಗೆ, ಬಿಡಮ್ಮ ಯೋಚನೆ ಮಾಡಬೇಡ ನೀನು, ಅಷ್ಟೇ ಅಲ್ವಾ ಕಾವೇರಿ ಮಾಡ್ತೀವಿ ಬಿಡು ಅಂಥೇಳಿ ಸತ್ಯಣ್ಣ ಒಪ್ಕೊತಾರೆ. ಸೊ ಅದನ್ನೆಲ್ಲನೂ ಬಾಲ ಕೇಳಿಸ್ಕೊತಾ ಇರ್ತಾನೆ. ಪಾಪ ತುಂಬ ನೊಂದ್ಕೊತಾ ಇರ್ತಾನೆ. ಅವ್ನಿಗೆ ಎಷ್ಟು ನೋವಾಗುತ್ತೆ ಅಂತಂದರೆ ಹೇಳೋಕ್ಕೆ ಆಗ್ತಾ ಇರಲ್ಲ. ಸೊ ಅವ್ನು ಮಾಡಿರೋ ಪಾಪ ಪ್ರಜ್ಞೆ ಅವ್ನಿಗೆ ಕಾಡ್ತಾ ಇರುತ್ತೆ ಒಂದೇ ಸಮ. ಅವನಿಗೆ ಗೊತ್ತಿಲ್ಲದಲೇ ಮಾಡಿರ್ತಾನೆ, ಅವ್ನು ತುಂಬ ಒಳ್ಳೆಯವನೇ. ಆಗ ಇನ್ನೇನು ಎಲ್ಲ ಮಾತಾಡಿ ಆದಮೇಲೆ ಸರಿ ಆಯಿತು ಬಿಡು, ನಿನಗೆ ಏನು ಆಸ್ತಿ ಕೇಳಲಿಲ್ಲ, ಅಡು ಕೇಳಲಿಲ್ಲ, ಇರೋ ಆಸ್ತಿನೂ ಕೂಡ ನಮಗೆ ಬರ್ಕೊಟ್ಟಿದ್ದೀಯ ನೀನು ಕೇಳಿರೋದು ಒಂದಿಷ್ಟು ಅರಿಶಿನ ಕುಂಕುಮ ಅಷ್ಟೇ ಅಲ್ವಾ, ಕೊಡ್ತೀವಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಪಾಪ ಸತ್ಯಣ್ಣ ಒಪ್ಕೊತಾರೆ. ಸೊ ಹಂಗಂದ ತಕ್ಷಣ ಆಯ್ತಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ಇದೊಂದು ನೆರವೇರಿಸ್ಕೊಡು ಅಂತ ಹೇಳ್ಬಿಟ್ಟು ಕಾವೇರಿ ಕೇಳ್ಕೊತಾಳೆ ಹತ್ಕೊತ. ಸೊ ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಎಲ್ಲರೂ ಕೂಡ ಗೋಳಾಡ್ಕೊಂಡು ಹತ್ಕೊಂಡು. ಇನ್ನು ಇಲ್ಲಿ ಮಾತ್ರ ಒಂದೇ ಸಮ ಅಳ್ತಾ ಇರ್ತಾನೆ. ಬಾಲನ ಸಂಕಟ ನೋಡೋಕ್ಕೆ ಆಗ್ತಾರಲ್ಲ. ಸೊ ಎಷ್ಟು ಸಂಕಟ ಆಗ್ತಿರುತ್ತಂದರೆ ಅಷ್ಟಿಷ್ಟು ಸಂಕಟ ಆಗಲ್ಲ. ಅಲ್ಲಿ ಸತ್ಯಣ್ಣ ಕೂಡ ತುಂಬ ನೋವು ತಿಂತಾರೆ. ನನ್ನ ತಂಗಿ ಈ ರೀತಿ ಬಾಗ್ನ ಕೊಡು ಅಂತ ಕೇಳಿದ್ಲಲ್ಲ, ನಾನು ಅದನ್ನು ಅರ್ಥ ಮಾಡಿಕೊಂಡು ನಾನು ಕೊಡಬೇಕಿತ್ತೇನೋ ಅಂತೇಳಿ ಅವ್ರಿಗೂ ಕೂಡ ತುಂಬ ಫೀಲ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇನ್ನೇನು ಪಾಪ ಬಾಲ ಗೋಳಾಡಿಕೊಂಡು, ನಾನೆಂಥ ಪಾಪಿಷ್ಟ, ನನ್ನ ಹೆಂಡ್ತಿ ಇಷ್ಟೊಂದು ನೋವಲ್ಲಿದ್ದಾಳೆ, ನನ್ನ ಮಗಳಿಗೆ ಇಷ್ಟೊಂದು ಸಂಕಟ ಇದೆ, ಇವತ್ತು ನಾನು ಇದನ್ನೆಲ್ಲ ಹೇಗೆ ನಾನು ನಿಭಾಯಿಸೋದು, ಹೇಗೆ ಇವರಿಬ್ಬರನ್ನ ಪಾರು ಮಾಡೋದು, ಇವರಿಬ್ಬರನ್ನ ಹೇಗೆ ನಾನು ಕಾಪಾಡ್ಕೊಳ್ಳೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಬಾಲ. ಸೊ ಇನ್ನು ಇಲ್ಲಿ ಒಂದು ಕಡೆ ಯೋಚನೆ ಮಾಡಿಕೊಂಡು ಬಾಲ ಪಾಪ ಅಲ್ಲಿದ್ದ ಕೂತ್ಕೊಂಡಂಗೆ ಸುಮ್ಮನೆ ಇದ್ದು ಆಚೆ ಹೋಗ್ಬಿಡ್ತಾನೆ. ಇನ್ನು ಆಚೆ ಹೋದ ತಕ್ಷಣವೇ ಇಲ್ಲಿ ಗೂಗ್ಲಿ ಇದ್ಕೊಂಡು, ಅಣ್ಣ
ಇದೆಲ್ಲ ನೋಡಿ ತುಂಬ ನೋವಾಯಿತು ಅಂತ ಅನಿಸುತ್ತೆ ಅಣ್ಣ ನಿನಗೆ. ನನಗಂತೂ ತುಂಬ ಬೇಜಾರಾಗ್ತಿದೆ, ನಿಮ್ಮ ಹಾರ್ಟ್ ಬೀಟ್ ತುಂಬ ಒಡ್ಕೊಳ್ತಿದೆ ಅಂತ ಅನ್ನಿಸ್ತಿದೆ ನನಗೆ ಅಂದಾಗ ಅವನು ಹೃದಯದ ಮೇಲೆ ಇಟ್ಕೊತಾನೆ ಕೈನ. ಇಟ್ಕೊಂಡ ತಕ್ಷಣ ಅವನಿಗೆ ಡಬ 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 ಅಂತ ಹೊಡ್ಕೋತಾ ಇರುತ್ತೆ. ಅವ್ನು ಕಣ ಗುಗ್ಲಿ ಈ ಥರ ಹೊಡ್ಕೋತಾ ಇದೆ ಅಂತ ಕೂಡ ಹೇಳ್ತಾನೆ. ಹೌದು ಅಣ್ಣ, ಅಲ್ಲ ನಿನ್ಗೆ ಯಾಕೆ ಇಷ್ಟೊಂದು ಪುಕ್ಲಾಗ್ಬಿಟ್ಟೆ ನೀನು? ಇಷ್ಟೊಂದು ನೀನು ಬೇರೆ ಥರ ಬಾಲನೇ ಕಾಣಿಸ್ತಾ ಇದೆಯಾ? ನಿನಗಿರೋ ಧೈರ್ಯ ಎಷ್ಟು ಚೆನ್ನಾಗಿದೆ, ಹೋಗಿ ಡೈರೆಕ್ಟಾಗಿ ಮಾತಾಡ್ಸೋದು ಬಿಟ್ಟು ಎದ್ರುಕೊಂಡು ಮಾತಾಡಿಸ್ತೀಯಲ್ಲ ಅಣ್ಣ, ನಿಂಗೆ ಧೈರ್ಯನಿಲ್ಲ ಬಿಡು ಅಂದಾಗ ಗೂಗ್ಲಿ ಅದ್ರ ಬಗ್ಗೆ ಮಾತಾಡ್ಬೇಡ ನೀನು. ನಾನು ಕಾವೇರಿನ ಎತ್ತಕೊಂಡೋಗಿ ಮದುವೆ ಮಾಡ್ಕೊಂಡಿರೋಣ, ಆ ಧೈರ್ಯದ ಬಗ್ಗೆ ನೀನು ಮಾತಾಡಬೇಡ. ಏನಂದರೆ ಪ್ರೀತಿ ಮಾಡಿ ಇರೋರಿಗೆ ಮಾತ್ರ ಗೊತ್ತು ಕೊಣೋ ಅದ್ರ ಸಂಕಟ ಏನು, ಅದ್ರ ನೋವು ಏನು ಅಂತ. ನಿನಗೇನು ಗೊತ್ತು? ಪ್ರೀತಿ ಮಾಡಿರೋರಿಗೆ ಭಯ ಜಾಸ್ತಿ ಅಂತ ಕೂಡ ಹೇಳ್ತಾನೆ. ಆಗ ಗೂಗ್ಲಿ ಇದ್ಕೊಂಡು ನನಗೆ ಇದೆಲ್ಲ ಗೊತ್ತಿಲ್ಲ ಅಣ್ಣ, ಪ್ರೀತಿ ಮಾಡಿರೋದು ಅದು ಇದು ಅಂತ ನನಗೆ ಏನು ಹೇಳಬೇಡ. ಈಗ ನೀನು ಹೋಗಿ ಅವ್ರ ಹತ್ರ ಡೈರೆಕ್ಟಾಗೆ ನಾನೇ ನಿನ್ನಪ್ಪ ಅಂತೇಳಿ ಕಾವೇರಿ ಅವ್ರ ಮುಂದೆ ಅಂದರೆ ಅದಕ್ಕೆ ಮುಂದೆ ಹೋಗಿ ಎಲ್ಲ ವಿಷಯನೂ ನೀನು ಹೇಳ್ಬೇಕು. ಇವಾಗ ಫಸ್ಟ್ ಹೇಳೋಣ ಇದನ್ನು. ಅವಳು ಕ್ಷಮಿಸ್ತಾಳಣ್ಣ, ರಾಣಿ ತುಂಬ ಬುದ್ಧಿವಂತಿ ಅಂತ ಹೇಳ್ಬಿಟ್ಟು ಗೂಗ್ಲಿ ಹೇಳ್ಕೊಡ್ತಾನೆ. ಅದು ಹಂಗೆ ಆಗಲ್ಲ ಕಣೋ, ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನಿರು. ಅಷ್ಟೊಂದು ಹೋಗಿ ಹೇಳಿಬಿಟ್ರೆ ನನ್ನ ಮಗಳು ಒಪ್ಕೊತಾಳ, ನನ್ನ ದ್ವೇಷ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆನ ಪಾಪ ಕಂದಮ್ಮನ ಮಲಗಿಸ್ಕೊಂಡು ಚಾಪೆ ಮೇಲೆ ಹೊರಗಡೆ ಮಲಗಿರ್ತಾರೆ. ಸೊ ಇವ್ರಿಗೆ ಎಂಥ ಶಿಕ್ಷೆ ನೋಡಿ ತಾಯಿ ಮಗಳಿಗೆ. ಅತ್ತಿಗೆ ಅನ್ನೋಳು ಸರಿಯಾಗಿ ನೋಡಿಕೊಂಡ್ರೆ ಈ ಥರ ಪರಿಸ್ಥಿತಿ ಯಾರಿಗೂ ಬರೋದಿಲ್ಲ. ಹೆಣ್ಮಕ್ಳೇನೋ ಕೆಟ್ಟು ಮನೆಗೆ ಬಂದಾಗ ಅತ್ತಿಗೆ ಅನ್ನೋಳು ನೋಡ್ಕೋಬೇಕು, ಆದರೆ ಹೊರಗಡೆ ಹಾಕಿದ್ದಾರೆ ಪಾಪ ಅವರೆಲ್ಲ ಒಳಗಡೆ ಮಲ್ಕೊಂಡು. ಸೊ ಇನ್ನೇನು ಅಮ್ಮ ತುಂಬ ಬೇಜಾರಾಗ್ತಿದೆಯಮ್ಮ ನನಗೆ ಅಂತ ಅಂದಾಗ, ರಾಣಿ ಯಾಕೆ ನಿದ್ದೆ ಬರ್ತಾ ಇಲ್ವಾ, ಮಲ್ಕೋ ಅಂತೇಳಿ ಹೇಳಿದಾಗ, ಇಲ್ಲಮ್ಮ ನಾನು ಮಲ್ಕೊಳ್ಳಲ್ಲ, ನಾನು ಏನಾದರೂ ಮಲ್ಕೊಂಡಾಗ ನೀನು ಹೊರಟೋಗ್ಬಿಟ್ರೆ ಆಮೇಲೆ ನನ್ನ ಬಿಟ್ಟು ಅಂತೇಳಿ ಕೇಳ್ಕೊತಾಳೆ. ಅಮ್ಮ ಯಾಕಮ್ಮ ನಮ್ಗೆ ಈ ಥರ ಶಿಕ್ಷೆ? ದೇವ್ರು ತುಂಬ ಒಳ್ಳೆಯವನಲ್ವಾ, ದೇವ್ರು ನಮ್ಗೆ ಯಾಕೆ ಒಳ್ಳೇದು ಮಾಡಿಲ್ಲ ಅಂತೇಳಿ ಕೇಳ್ತಾಳೆ. ಅದಕ್ಕೆ ಅವಳು ಉತ್ತರನೇ ಕೊಡೋದಿಲ್ಲ. ಯಾಕಮ್ಮ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ ನೀನು ಅಂತೇಳಿ ಎದ್ದು ನೋಡಿದಾಗ ಅಳ್ತಾ ಇರ್ತಾಳೆ. ಅಮ್ಮ ಅಳ್ಬೇಡಮ್ಮ ನೀನು ಅಂತೇಳಿ ಕೆನ್ನೆನ ಹಿಡ್ಕೊಂಡು ಮುದ್ದಾಡ್ತಾಳೆ. ಅಮ್ಮ ನನಗೆ ಈ ರೀತಿ ಹಗ್ ಮಾಡಿ ಮುದ್ದು ಮಾಡಿ ನನಗೆ ಊಟ ತಿನ್ನಿಸಿ ಶಾಲೆಗೆ ಸೇರಿಸಿ ಶಾಲೆಗೆ ಕರ್ಕೊಂಡೋಗೋರು ಯಾರಮ್ಮ ಅಂಥೇಳಿ ತುಂಬಾ ನೊಂದ್ಕೊತ ಮಗ. ಅದನ್ನು ನೋಡ್ಬಿಟ್ಟು ಸತ್ಯಣ್ಣ ಕಿಟಕಿ ಹತ್ರ ನಿಂತ್ಕೊಂಡು ಅವರು ಕೂಡ ತುಂಬಾ ಗೋಳಾಡ್ತಾರೆ. ಈ ತಾಯಿ ಮಗಳು ಸಂಕಟನ ನೋಡೋಕ್ಕೆ ಆಗ್ತಿಲ್ವಲ್ಲ ನನಗೆ, ಎಷ್ಟು ಬೇಜಾರಾಗ್ತಿದೆ ಅಂತೇಳಿ ತುಂಬಾ ನೊಂದ್ಕೊತಾನೆ. ಅಲ್ಲಿ ಕೂಡ ಇಲ್ಲಿ ಒಂದು ಕಡೆ ಬಾಲ ಕೂಡ ಅಷ್ಟೇ ಅಲ್ಲೇ ನಿಂತಿರ್ತಾನೆ. ಇನ್ನು ಒಳಗಡೆ ಬರಬೇಕು ಅಂತ ಬರ್ತಾನೆ ತಾಯಿ ಮಗಳು ಸಂಕಟನೆಲ್ಲ ನೋಡಿ, ಅಂದರೆ ಅವ್ರ ಹೆಂಡ್ತಿ ಮಗಳ ಸಂಕಟನ. ಆದರೆ ಒಳಗಡೆ ಬಂದು ಧೈರ್ಯವಾಗಿ ಮಾತಾಡೋಕ್ಕಾಗ್ತಾರಲ್ಲ, ಆ ನೋವು ಆ ಸಂಕಟನ ಒಂಥರ ಹೆಂಗಿದೆ ಅಂತಂದರೆ ಒಂಥರ ಸಿಕ್ಕಾಪಟ್ಟೆ ಸಮುದ್ರದಲ್ಲಿ ಬಿದ್ದು ಒದ್ದಾಡ್ತಾರಲ್ವ ಆ ಥರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ಒಂದು ಕಡೆಯಿಂದ ಸತ್ಯಣ್ಣ ಬಂದು ಒಂದು ರೂಮಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾನೆ. ಅಂದರೆ ನಾನು ಜೈಲಿಗೆ ಹೋಗಲ್ಲಣ್ಣ, ನನ್ನ ಮಗಳನ್ನ ಬಿಟ್ಟು ನನ್ನ ಕೈಲಿ ಬದುಕೋಕ್ಕಾಗೋದಿಲ್ಲ. ಆ ಗೋಡೆ ನೋಡಿದ್ರೆ ಇಷ್ಟು ಹತ್ರ ಇರ್ತವೆ, ಹೊರ್ಗಡೆ ಪ್ರಪಂಚನೇ ಕಾಣಿಸಲ್ಲ, ಅದರೊಳಗಡೆ ನನ್ನ ಕೈಲಿ ಇರೋಕ್ಕಾಗಲ್ಲಣ್ಣ ಅಂತ ಹೇಳಿರ್ತಾಳವಳು. ಅದನ್ನು ನೆನಪು ಮಾಡಿಕೊಂಡು ನನ್ನ ತಂಗಿನ ಜೈಲಿಗೆ ಕಳಿಸ್ಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇನು ಪ್ಲ್ಯಾನ್ ಮಾಡ್ತಾನೋ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಕಡೆಯಿಂದ ಇವರಿಬ್ಬರು ನಡ್ಕೊಂಡು ಬರ್ತಾರೆ. ಅಂದರೆ ಬಾಲನು ಗೂಗ್ಲಿ ಇಬ್ಬರು ಕೂಡ, ಅಣ್ಣ ಯಾಕಣ್ಣ ನೀನು ಹೋಗಿ ಸತ್ಯನ ಹೇಳಲೇ ಇಲ್ಲ, ನಿನ್ನೆಯಿಂದ ಏನಾನ ತಿಂದಿಲ್ವ ನೀನು ಅಂದರೆ, ಇಲ್ಲ ಕಣ ಗೂಗ್ಲಿ ಅಂದಾಗ, ಹಾಗಾದರೆ ನಾನು ಏನಾದ್ರು ಊಟ ತೊಗೊಂಡು ಬಂದು ಕೊಡ್ತೀನಿ, ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲ ಕಣೋ ನನಗೇನು ಬೇಡ ಅಂದರೆ, ಅಣ್ಣ ಊಟ ತಿಂದಿಲ್ಲ ಅಂದರೆ ಹೇಗಣ್ಣ ಎನರ್ಜಿ ಬರುತ್ತೆ, ನೀನು ಇಲ್ಲೇ ನಿಂತ್ಕೊಂಡಿರು, ನಾನು ಬೇಗ ಹೋಗಿ ಊಟ ತೊಗೊಂಡು ಬರ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ ಅವನು. ಸೊ ಅಣ್ಣ ಇಲ್ಲೇ ನಿಂತ್ಕೊ ಅಂತ ಮತ್ತೆ ಹೇಳ್ತಾನೆ ಹಿಂದಕ್ಕೆ ತಿರುಗಿ. ಅಷ್ಟರಲ್ಲೇ ಒಂದು ಕಾರಲ್ಲಿ ಒಂದಿಷ್ಟು ರೌಡಿಗಳು ಬಂದುಬಿಟ್ಟು ಬಾಲನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅಂದರೆ ಬಾಲನ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡಲ್ಲ ಅವರು, ಒಂದು ಬಟ್ಟೆನ ಮುಖಕ್ಕೆ ಹಾಕ್ಬಿಟ್ಟು ಕಾರಲ್ಲಿ ತೋರಿಸ್ಬಿಟ್ಟು ಎತ್ತಕೊಂಡು ಹೊರಟೋಗ್ಬಿಡ್ತಾರೆ. ಅಂದರೆ ನಿನ್ನೆಯ ಸಂಚಿಕೆಯಲ್ಲಿ ಅವನ್ನ ಮುಗಿಸ್ಬಿಡಿ ಅಂತ ಹೇಳಿದ್ನಲ್ವ ವರದ. ಸೊ ಇವತ್ತು ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಗೂಗ್ಲಿ ಓಡ್ ಬಂದು ಅಣ್ಣನ ಯಾರ ಕಿಡ್ನಾಪ್ ಮಾಡಿದ್ರಲ್ಲ ಅಂತೇಳಿ ತುಂಬಾ ಸುಸ್ತು ಮಾಡ್ಕೊಂಡು ಹಿಂದೆ ಓಡೋಗ್ತಾನೆ ಬಾಲ ಕೂಡ, ಗೂಗ್ಲಿ ಕೂಡ. ಅದನ್ನು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಇನ್ನು ಅಷ್ಟರಲ್ಲಿ ಇವಳು ಸುಂದ್ರಿ ಬರ್ತಾಳೆ, ಲೋಯಿತು ಟ್ರಿಪ್ ಹೋಗಿರ್ತಾಳಲ್ಲ ಹೊರಗಡೆ. ಅದಕ್ಕೆ ಬಂದ ತಕ್ಷಣ ಚಂದು ಇದ್ಕೊಂಡು ಹೇಗೆ ಇದೆಯಾ, ಚೆನ್ನಾಗಿದೆಯೇನೆ, ಒಂದು 8 ದಿನ ಆಯ್ತಲ್ಲೇ ನೀನು ನೋಡ್ದ, ಹೇಗಿತ್ತೆ ಟ್ರಿಪ್ ಎಲ್ಲ ಅಂತೇಳಿ ಹೇಳಿದಾಗ, ಸೂಪರಾಗಿತ್ತು ಅಣ್ಣ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಳೆ. ಅಣ್ಣ ಅನ್ನಲ್ಲ ಅವಳು ಚಂದು ಅಂತಾನೆ ಕರೀತಾಳೆ. ಸೊ ನೀನು ಬಂದಿದ್ರೆ ಚೆನ್ನಾಗಿತ್ತು ಅಲ್ಲ ಅಂತ ಹೇಳಿದಾಗ, ನಾನು ಅತ್ತೆ ಜೊತೆಗೆ ತುಂಬ ಎಂಜಾಯ್ ಮಾಡಿದೆ, ಅತ್ತೆ ಬಂದಿದ್ರಲ್ವಾ, ನಾನು ರಾಣಿ ಇಬ್ಬರು ಸೂಪರಾಗಿದ್ವಿ ಅಂತ ಕೂಡ ಹೇಳ್ತಾರೆ. ಇನ್ನು ಅವ್ರ ಅಜ್ಜಿ ಕೂಡ ಬರ್ತಾಳೆ, ಹೇಗಿದೆಯಮ್ಮ ಮಗಳೇ ಅಂತೇಳಿ. ಅಜ್ಜಿ ಸೂಪರಾಗಿದ್ದೀನಿ ಅಂತಾಳೆ. ಈ ಡ್ರೆಸ್ ಏನು ಎಷ್ಟು ಚೆನ್ನಾಗಿದೆ ಅಂತ ಅಂದಾಗ, ಅಜ್ಜಿ ನೀನು ದುಡ್ಡು ಕೊಟ್ಟಿದ್ದಲ್ಲ ಅದರಲ್ಲೇ ತೊಗೊಂಡೆ ಅಂತ ಅಂದಾಗ, ಈ ಡ್ರೆಸ್ನ ಇನ್ನೂ ಮೊಣಕಾಲಿಂದ ಕೆಳಗಡೆ ಹಾಕೋಬೇಡ, ಇನ್ನೂ ಮೇಲ್ಗಡೆ ಹಾಕಿ ಅಂತೇಳಿ ತೋರಿಸ್ತಾ ಇರ್ತಾಳೆ. ಅಜ್ಜಿ ಇನ್ನೊಂದ್ಸರಿ ದುಡ್ಡು ಕೊಡು, ನಾನು ಖಂಡಿತ ಇನ್ನೊಂದ್ಸರಿ ಅದೇ ಥರ ಡ್ರೆಸ್ ತೊಗೊತೀನಿ ಅಂತ ಲೋಹಿತ್ ಕೇಳ್ತಾಳೆ. ಅಮ್ಮ ಏನಮ್ಮ ಈ ರೀತಿ ಹೇಳ್ಕೊಡ್ತೀಯ ಅವಳಿಗೆ ಡ್ರೆಸ್ ಹಾಕೊಳ್ಳೋದು ಅಂತಂದರೆ, ಕಣೆ
ಈಗಿನ ಕಾಲದಲ್ಲಿ ಎಲ್ಲ ಅದೇ ಥರ ಅಲ್ವಾ ಡ್ರೆಸ್ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಮ್ಮ ಅವರಿಬ್ಬರು ತೊಲಗಿದ್ರ ಇಬ್ಬರು ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದೆಯಲ್ಲ ನನಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇರ್ತಾಳೆ. ಅಷ್ಟಲೇ ರಾಣಿ ಅವರಮ್ಮ ಆರತಿ ತೊಗೊಂಡು ಬರ್ತಾಳೆ, ಸೊಸೆಗೆ ಆರತಿ ಬೆಳಗಬೇಕು ಅಂತ. ಆದರೆ ಎಂಥ ಪುಟ್ಟುಡಿಗೆ ಅವಮರ್ಯಾದೆ ಮಾಡ್ತಾಳೆ ಅಂತಂದರೆ ಇವ್ರನ್ನ ಹೇಳಬಾರ್ದು, ಆ ಥರ ಅವಮರ್ಯಾದೆ ಮಾಡ್ತಾಳೆ. ಕಾವೇರಿ ಇದ್ಕೊಂಡು ನೋಡಮ್ಮ ಲೋಯ್ತು ಬೇಜಾರು ಮಾಡ್ಕೋಬೇಡ, ಇವತ್ತು ನಾನು ಹೊರಟಿದ್ದೀನಿ, ಜೈಲಿಗೆ ಹೊರಟಿದ್ದೀನಿ, ನನ್ನ ಮಗಳು ಕೂಡ ಹಾಸ್ಟೆಲ್ಗೆ ಸೇರ್ತಾಳೆ, ನೀನೇನು ಯೋಚನೆ ಮಾಡಬೇಡ ಅಂದರೆ ಹಂಗಂದ ತಕ್ಷಣ ನೀವಂದರೆ ನನಗೆ ಇಷ್ಟ ಇಲ್ಲ, ನೀವು ಯಾವಾಗ ತೊಲಗ್ತಿರೋ ಅಂತ ಕಾಯ್ತಾ ಇದ್ದೀನಿ ನಾನು ಅಂತ ಲೋಹಿತ್ ಹೇಳ್ತಾಳೆ. ಅದನ್ನು ನೋಡಿ ಸತ್ಯಣ್ಣ ಬಂದು ಹೊಡಿಬೇಕಂತ ಹೋಗ್ತಾನೆ ಅವಳಿಗೆ. ಅಣ್ಣ ಅಣ್ಣ ಬೇಡ ಅಣ್ಣ ಪ್ಲೀಸ್ ಅಣ್ಣ ಅಂತ ಹೇಳ್ಬಿಟ್ಟು ಕಾವೇರಿ ಹೋಗಿ ಅಡ್ಡ ನಿಂತ್ಕೊತಾಳೆ. ಇನ್ನು ಸರಳ ಅಂತೂ ತುಂಬಾ ಕೋಪ ಬರುತ್ತೆ. ಅವಳು ಇವಾಗ ಇನ್ನು ಟ್ರಿಪ್ಪಿಂದ ತುಂಬ ಸುಸ್ತಾಗಿ ಬಂದಿದ್ದಾಳ್ರಿ, ಅವಳ ಮೇಲೆ ಕೈ ಮಾಡ್ತಿದ್ದೀರಲ್ಲ ಎಲ್ಲ ಈ ತಾಯಿ ಮಗಳಿಂದನೇ ಅಂತ ಸರಳ ಕೋಪ ಮಾಡ್ಕೊತಾಳೆ. ಫಸ್ಟು ಅತ್ತೆಗೆ ಸಾರಿ ಕೇಳು ಅಂತ ಹೇಳ್ಬಿಟ್ಟು ಲೋಹಿತ್ನ ಕೇಳಿದಾಗ ಅವ್ರ ಅತ್ತೆ ಅಂತ ನನಗೆ ಗೊತ್ತೇ ಇಲ್ಲ, ನಾನಿದೆ ಫಸ್ಟು ಅತ್ತೆನ ನೋಡ್ತಾ ಇರೋದು, ಅವಳು ಯಾವ ಅತ್ತೆ ನನಗೆ, ನಾನು ಸಾರಿ ಕೇಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾಳೆ ಲೋಹಿತು. ಇನ್ನೊಂದು ಸರಿ ಹೊಡೆಯೋಕೆ ಹೋಗ್ತಾನೆ ಸತ್ಯಣ್ಣ. ಅಷ್ಟು ಕೊಬ್ಬು ಅವಳಿಗೆ, ಅಷ್ಟು ದುರಂಕಾರ ಅವಳಿಗೆ. ಮತ್ತೆ ಬಂದು ಸರಳ ಅಡ್ಡ ನಿಂತ್ಕೊಂಡು ರೀ ಯಾಕ್ರಿ ಹೊಡಿತೀರ ನನ್ನ ಮಗಳಿಗೆ, ಏನ್ರಿ ಮಾತಾಡಿದ್ಲು ಅವಳು ಅಂತ ದೊಡ್ಡದು ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹಾಕೊತಾಳೆ. ಅವಾಗ ಅಣ್ಣ ಬಿಡೋಣ ಇದೇನು ದೊಡ್ಡ ವಿಷಯ ಅಲ್ಲ, ಅವಳಿಗೇನು ಗೊತ್ತಾಗಲ್ಲ, ಚಿಕ್ಕ ಮಗು ಇನ್ನೂ ಅಂತೇಳಿ ಪಾಪ ಕಾವೇರಿ ಕೂಡ ಹಾಗೆ ಹೇಳ್ತಾಳೆ. ಅಮ್ಮ ತಾಯಿ ಮಹಾತಾಯಿ ನಿನ್ನಿಂದ ನನ್ನ ಮಗಳಿಗೆ ಏನಮ್ಮ ಇಂಥ ನೋವು, ನಮಗಂತೂ ನೆಮ್ಮದಿನಿಲ್ಲಲ್ಲ ತಾಯಿ, ನನ್ನ ಮಗಳು ಪರವಾಗಿ ನಾನು ಸಾರಿ ಕೇಳ್ತೀನಿ ತಾಯಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಮಾತಾಡ್ಕೊಂಡು ಪಾಪ ಸಾರಿ ಕೇಳ್ತಾಳೆ ಸರಳನೆ. ಪಾಪ ಏನು ಅವಳು ದುರಂಕಾರ ಅವರಿಬ್ರಿಗೂ, ತಾಯಿ ಮಗಳಿಗೆ ಅವ್ರ ಅಮ್ಮನಿಗೆ. ಸೊ ಹಂಗೆ ಅಂದ್ಕೊಂಡು ಸುಮ್ಮನೆ ಒಳಗಡೆ ಹೋಗ್ಬಿಡ್ತಾರೆ. ಕಾವೇರಿ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಯಾಕೆ ಇಷ್ಟೊಂದೆಲ್ಲ ನೊಂದ್ಕೊಂತೀಯ, ಅವಳಿಗೇನೋ ಗೊತ್ತಾಗಿಲ್ಲ ಮಾತಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗವರೇ ಸಮಾಧಾನ ಮಾಡಿಕೊಂಡು ಕಾವೇರಿ ಕೂಡ ಸಮಾಧಾನ ಮಾಡ್ತಾರೆ. ಸೊ ಇಷ್ಟು ಇವತ್ತಿನ ಸಂಚಿಕೆ. ನಾಳೆ ಜೈಲಿಗೆ ಹೋಗ್ತಾಳೆ ಒಂದು ಕಡೆ ಕಾವೇರಿ, ಅವಳಿಗೆ ಮಳ್ಳು ಕೂಡ ತುಂಬ್ತಾರೆ ತವ್ರ ಮನೆಯಿಂದ, ಶಾಸ್ತ್ರ ಇರುತ್ತೆ. ಒಂದು ಕಡೆ ಇಲ್ಲಿ ಬಾಲ ಕಿಡ್ನಾಪ್ ಆಗಿರ್ತಾನೆ, ಅವನ್ನ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಸತ್ಯಣ್ಣ ಇನ್ನೊಂದು ಕಡೆ ಹೇಗಾದರೂ ಮಾಡಿ ಜೈಲಿಗೆ ಕಳಿಸ್ಬಾರ್ದು ಅನ್ನೋದು ಡಿಸಿಷನ್ ತೊಗೊಂಡಿರ್ತಾನೆ. ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನಾಳೆವರೆಗೂ ಅಂತ ಹೇಳ್ತಾ ಥ್ಯಾಂಕ್ ಯು.